ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯೋಗಶಾಸ್ತ್ರದ ಪ್ರಕಾರ ಇರುವ ಸಪ್ತ ಚಕ್ರಗಳ ಬಗ್ಗೆ, ಇದರಲ್ಲಿ ಬರುವಂತಹ ತಪ್ಪು ಕಲ್ಪನೆ, ಭ್ರಮೆ ಎಲ್ಲವನ್ನ ದೂರ ಮಾಡುವ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತೇನೆ. ವಿಡಿಯೋ ಕೊನೆ ತನಕ ನೋಡಿ. ನಿಮ್ಮ ದೇಹದಲ್ಲಿ 7 ಚಕ್ರಗಳಿವೆ ಅಂತ ಕೇಳಿದ್ದೀರಿ ನೀವು. ಆದರೆ ಈ ಚಕ್ರಗಳು ಎಕ್ಸ್ರೇ ತೆಗೆದ್ರೆ, CT ಸ್ಕ್ಯಾನ್ ಮಾಡಿದರೆ, MRI ಮಾಡಿದರೆ ಕಾಣಸಿಗುತ್ತಾ ಅನ್ನುವ ಪ್ರಶ್ನೆಗೆ ಇಲ್ಲ, ಇದು ಹಾಗೆ ಕಾಣಿಸೋದಿಲ್ಲ. ಯಾಕೆಂದರೆ ಈ ಚಕ್ರಗಳು ನಮ್ಮ ದೇಹದಲ್ಲಿ ಇರುವ ಹೃದಯ, ಶ್ವಾಸಕೋಶ ಅಥವಾ ಮೂತ್ರಪಿಂಡದಂತೆ ಕಾಣುವ ಭೌತಿಕ ಅಂಗ ಅಲ್ಲ. ಯೋಗ ಮತ್ತು ತಂತ್ರ ಪರಂಪರೆಯಲ್ಲಿ ಚಕ್ರಗಳನ್ನು ಸೂಕ್ಷ್ಮ ಶರೀರದಲ್ಲಿರುವ ಪ್ರಾಣಶಕ್ತಿ ಮತ್ತು ಚೈತನ್ಯದ ಕೇಂದ್ರ ಅಂತ ವಿವರಿಸಿದ್ದಾರೆ. ಹಾಗಿದ್ದಲ್ಲಿ ಈ ಕಾಣದಿರುವ ಈ ಚಕ್ರಗಳು ಎಲ್ಲಿವೆ? ನಮ್ಮ ದೇಹದಲ್ಲಿ ಅವುಗಳ ಸ್ಥಾನ ಹೇಗೆ ಅರ್ಥ ಮಾಡಿಕೊಳ್ಬೋದು? ನಿಮ್ಮದೇ ಕೈಯ ಅಳತೆಯಿಂದ ಯಾವ ಚಕ್ರ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೂಡ ತಿಳಿಯುವ ವಿಧಾನ ಕೆಲವು ಯೋಗ ತಾಂತ್ರಿಕ ಪರಂಪರೆಗಳಲ್ಲಿ ಹೇಳಲಾಗಿದೆ. ಈ ಸೂಕ್ಷ್ಮ ಕೇಂದ್ರಗಳ ಸ್ಥಾನವನ್ನು ಈ ರೀತಿ ಕೂಡ ತಿಳ್ಕೋಬಹುದು ಅಂತ. ಮತ್ತೆ ಮತ್ತೆ ಬರುವಂತಹ ಇಮೇಲು ಅಥವಾ ಮೆಸೇಜ್ಗಳಿಗೆ ಉತ್ತರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಚಕ್ರದ ಪರಿಕಲ್ಪನೆ ಸರಿಯಾಗಿ ಗೊತ್ತಿಲ್ಲದೆ ಇದ್ದಾಗ ಅದರ ಬಗ್ಗೆ ಏನೇನೋ ಊಹಾಪೋಹಗಳು ಹುಟ್ಟುತ್ತೆ. ವಿಡಿಯೋ ಕೊನೆ ತನಕ ನೋಡಿದಾಗ ಸಂಪೂರ್ಣ ವಿಷಯ ಅರ್ಥ ಆಗುತ್ತೆ. ಯೋಗ ಮತ್ತು ತಂತ್ರ ಪರಂಪರೆಯಲ್ಲಿ ನಮ್ಮ ಅಸ್ತಿತ್ವವನ್ನು 3 ಮಟ್ಟಗಳಲ್ಲಿ ವಿವರಿಸಲಾಗುತ್ತೆ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ನಾವು ಕಣ್ಣಿನಿಂದ ಕಾಣುವ ಭೌತಿಕ ದೇಹ. ಸೂಕ್ಷ್ಮ ಶರೀರ ಪ್ರಾಣ, ನಾಡಿ, ಮನಸ್ಸು ಮತ್ತು ಚೈತನ್ಯದ ಸೂಕ್ಷ್ಮ ವ್ಯವಸ್ಥೆ. ಕಾರಣ ಶರೀರ ನಮ್ಮ ಆಳವಾದ ಸಂಸ್ಕಾರಗಳು ಮತ್ತು ಅಸ್ತಿತ್ವದ ಕಾರಣ ರೂಪ. ನಾಡಿಗಳಲ್ಲಿ ಹರಿಯುವ ಪ್ರಾಣಶಕ್ತಿ ಕೆಲವು ಪ್ರಮುಖ ಬಿಂದುಗಳಲ್ಲಿ ಸಂಗಮಿಸುವುದರಿಂದ ಅವುಗಳನ್ನು ಚಕ್ರ ಅಂತ ಕರೀತಾರೆ. ಚಕ್ರ ಅಂದರೆ ಚಲಿಸುವ ಚಕ್ರ ಅಲ್ಲ, ಶಕ್ತಿಯ ಕೇಂದ್ರ ಎಂಬ ಅರ್ಥದಲ್ಲಿ ಹೇಳುವಂತಹದ್ದು. ಇಲ್ಲಿ ಹೇಳಿದಂತಹ ಸೂಕ್ಷ್ಮ ಕೇಂದ್ರಗಳು ಬೆನ್ನು ಮೂಳೆಯಲ್ಲಿ ಇರುವ ಸುಷುಮ್ನಾ ನಾಡಿಯಲ್ಲಿ ಇರುವಂತಹದ್ದು. 7 ಪ್ರಮುಖ ಚಕ್ರಗಳು ಮೇಲಿನಿಂದ ಕೆಳಕ್ಕೆ ನೋಡಿದ್ರೆ, ಯಾವಾಗಲೂ ಮೂಲಾಧಾರದಿಂದ ಹೇಳ್ತಾ ಇದ್ದೆ, ಇವತ್ತು ಮೇಲಿನಿಂದ ಹೇಳ್ತೀನಿ. ಮೊದಲಿಗೆ ಸಹಸ್ರಾರ, ಕ್ರೌನ್ ಚಕ್ರ ಅಂತ ಹೇಳ್ತಾರೆ. ಸ್ಥಳ ತಲೆಯ ಮೇಲ್ಭಾಗ. ಇದು 7 ಚಕ್ರಗಳಲ್ಲಿ ಅತ್ಯುನ್ನತ ಕೇಂದ್ರವಾಗಿ ನೋಡುವಂತಹದ್ದು. ಇದನ್ನು ಸಹಸ್ರಾರವನ್ನು ಪರಮ ಚೈತನ್ಯ, ಆತ್ಮಜ್ಞಾನ ಮತ್ತು ಮೋಕ್ಷದೊಂದಿಗೆ ಸಂಬಂಧ. ಇದಕ್ಕೆ ಸಹಸ್ರಾರ ಚಕ್ರವನ್ನು 1000 ದಳದ ಕಮಲವಾಗಿ ವರ್ಣಿಸ್ತಾರೆ. ಎರಡನೇದು ಆಜ್ಞಾಚಕ್ರ. ಇದು 2 ಹುಬ್ಬುಗಳ ಮಧ್ಯಭಾಗದ ಒಳಗಿನ ಸೂಕ್ಷ್ಮ ಶಕ್ತಿ ಕೇಂದ್ರ. ಇದನ್ನು ಸಾಮಾನ್ಯವಾಗಿ 3ನೇ ಕಣ್ಣು ಅಥವಾ 3rd ಐ ಅಂತ ಕರೀತಾರೆ. ಆಜ್ಞಾ ಅಂದರೆ ಆಜ್ಞೆ ಅಥವಾ ನಿರ್ದೇಶನ. ಇದು ವಿವೇಕದೊಂದಿಗೆ ಮತ್ತು ಏಕಾಗ್ರತೆ, ಒಳನೋಟ ಮತ್ತು ಧ್ಯಾನದೊಂದಿಗೆ ಸಂಬಂಧ ಇದೆ ಇದಕ್ಕೆ. ಇನ್ನು ವಿಶುದ್ಧಿ ಚಕ್ರ. ಇದು ಗಂಟಲಿನ ಪ್ರದೇಶದಲ್ಲಿ ಇರುವಂತಹದ್ದು. ವಿಶುದ್ಧಿ ಅಂದರೆ ಶುದ್ಧೀಕರಣ. ಇದನ್ನು ವಾಕ್ಶಕ್ತಿ ಮತ್ತು ಅಭಿವ್ಯಕ್ತಿ ಮತ್ತು ಸತ್ಯವನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ಇದರೊಂದಿಗೆ ಸಂಬಂಧ ಕಲ್ಪಿಸಲಾಗಿದೆ. ಇನ್ನೊಮ್ಮೆ ಹೇಳ್ತೀನಿ, ಈ ಸೂಕ್ಷ್ಮ ಎನರ್ಜಿ ಪಾಯಿಂಟ್ಗಳು ನಿಮ್ಮ ಬೆನ್ನು ಮೂಳೆಯ ಅಥವಾ ಸ್ಪೈನ್ನಲ್ಲಿ ಲೊಕೇಟ್ ಆಗಿ ಇರುವಂತಹದ್ದು. 4ನೇದು ಅನಾಹತ ಚಕ್ರ. ಇದು ಹೃದಯದ ಮಧ್ಯಭಾಗದಲ್ಲಿ ಇರುವಂತಹದ್ದು. ಅನಾಹತ ಅಂದರೆ ಹೊರಗಿನ 2 ವಸ್ತುಗಳ ಘರ್ಷಣೆ ಉಂಟಾಗದೇ ಇರುವ ನಾದ. ಇದನ್ನು ಕರುಣೆ, ಭಕ್ತಿ ಮತ್ತು ಆಂತರಿಕ ಸಮತೋಲನದೊಂದಿಗೆ ಸಂಬಂಧಿಸಲಾಗಿದೆ. 5ನೇದು ಮಣಿಪುರ ಚಕ್ರ. ಸ್ಥಳ ನಾಭಿಯ ಸುತ್ತಮುತ್ತಲಿನ ಪ್ರದೇಶ.
ಮಣಿಪುರ ಅಂದರೆ ರತ್ನಗಳ ನಗರ ಎಂಬ ಅರ್ಥ ಕೂಡ ಇದೆ. ಇದನ್ನು ಇಚ್ಛಾಶಕ್ತಿ, ಆತ್ಮವಿಶ್ವಾಸ, ಕ್ರಿಯಾಶಕ್ತಿ ಮತ್ತು ರೂಪಾಂತರದೊಂದಿಗೆ ಸಂಬಂಧಿಸಲಾಗಿದೆ. 6ನೇದು ಸ್ವಾಧಿಷ್ಠಾನ ಚಕ್ರ. ನಾಭಿಯ ಕೆಳಭಾಗ ಸ್ವಾಧಿಷ್ಠಾನ, ಸ್ವಯಂ ನಿವಾಸ ಎಂಬ ಅರ್ಥ ಕೂಡ ಇದೆ. ಇದನ್ನು ಭಾವನೆಗಳು, ಸೃಜನಶೀಲತೆ, ಆನಂದ ಮತ್ತು ಜೀವನ ಶಕ್ತಿಯೊಂದಿಗೆ ಸಂಬಂಧ ಕಲ್ಪಿಸಲಾಗಿದೆ. 7ನೇದು ಮೂಲಾಧಾರ. ಇದು ನಮ್ಮ ಅಸ್ತಿತ್ವದ ಬೇರು. ಅದು ಬೆನ್ನುಹುರಿ ಅಥವಾ ಬೆನ್ನುಮೂಳೆಯ ಕೆಳಭಾಗದ ಪ್ರದೇಶಕ್ಕೆ ಸಂಬಂಧಿಸಿದೆ. ಮೂಲ ಅಂದರೆ ಬೇರು, ಆಧಾರ ಅಂದರೆ ನೆಲೆ. ಅಂದರೆ ನಮ್ಮ ಸ್ಥಿರತೆಯ ಮೂಲ, ಭದ್ರತೆ, ನೆಲೆ. ಬದುಕಿನ ಮೂಲಭೂತ ಭಾವನೆಗಳೊಂದಿಗೆ ಇದನ್ನು ಸಂಬಂಧ ಕಲ್ಪಿಸಲಾಗಿದೆ. ಈ ಚಕ್ರಗಳ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಲವು ಯೋಗ ಪರಂಪರೆಯಲ್ಲಿ ಅಭ್ಯಾಸಗಳಲ್ಲಿ ನಮ್ಮದೇ ಕೈಯನ್ನು ಅಳತೆಯಾಗಿ ಬಳಸುವ ವಿಧಾನವನ್ನು ಕೂಡ ಹೇಳಿದ್ದಾರೆ. ನಮ್ಮ ಕಿರುಬೆರಳಿನ ತುದಿಯಿಂದ ಹೆಬ್ಬೆರಳಿನ ತುದಿಯವರೆಗಿನ ಅಂತರವನ್ನು ಒಂದು ಕೈ ಅಳತೆಯಾಗಿ ತೆಗೆದುಕೊಳ್ಬೇಕು. ಮೊದಲು ಕಿರುಬೆರಳಿನ ತುದಿಯನ್ನು ನಮ್ಮ ನಾಭಿಯ ಬಳಿ ಇಡಿ. ಆ ನಾಭಿಯಿಂದ ಒಂದು ಕೈ ಅಳತೆ ಮೇಲೆ ಹೋದಾಗ ಅನಾಹತದ ಪ್ರದೇಶ ಅಂದರೆ ಹಾರ್ಟ್ ಚಕ್ರ. ಅದರಿಂದ ಮತ್ತೊಂದು ಕೈ ಅಳತೆ ಮೇಲೆ ಹೋದಾಗ ವಿಶುದ್ಧಿ ಚಕ್ರ. ಮತ್ತೊಂದು ಕೈ ಅಳತೆ ಮೇಲೆ ಹೋದಾಗ ಆಜ್ಞಾ. ಇನ್ನು ಒಂದು ಕೈ ಅಳತೆ ಮೇಲೆ ಹೋದಾಗ ಸಹಸ್ರಾರ. ಈಗ ನಾಭಿಯಿಂದ ಕೆಳಕ್ಕೆ ಬಂದಾಗ ಒಂದು ಕೈ ಕೆಳಗೆ ಇಟ್ಟಾಗ ಸ್ವಾಧಿಷ್ಠಾನ ಮತ್ತು ಒಂದು ಕೈ ಅಳತೆ ಇನ್ನು ಕೆಳಗಡೆ ಇಟ್ಟಾಗ ಮೂಲಾಧಾರದ ಪ್ರದೇಶ. ಆದರೆ ಇಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಬೇಕಾಗುತ್ತೆ. ಈ ಅಳತೆಯನ್ನು ವೈದ್ಯಕೀಯ ದೃಷ್ಟಿಯಿಂದ ಹೇಳಿರುವಂಥದ್ದಲ್ಲ, ಯೋಗ ದೃಷ್ಟಿಯಿಂದ, ಯೋಗದಲ್ಲಿ ಬರುವಂತಹದ್ದು ಇದು. ನಿಖರವಾದ ಭೌತಿಕವಾದ ಮೆಜರ್ಮೆಂಟ್ ಅಂತ ಪರಿಗಣಿಸೋದು ಅಲ್ಲ. ಅವು ಯೋಗ ಮತ್ತು ತಂತ್ರ ಪರಂಪರೆಯಲ್ಲಿ ಸೂಕ್ಷ್ಮ ಶರೀರ, ಪ್ರಾಣ ಮತ್ತು ಚೈತನ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಳಸುವ ಆಂತರಿಕ ನಕ್ಷೆ ಇದು. ಹಾಗಾದರೆ ಚಕ್ರಗಳು ನಿಜವಾಗ್ಲೂ ತೆರೆದುಕೊಳ್ಳುತ್ತಾ ಅನ್ನುವ ಪ್ರಶ್ನೆಗೆ ಯೋಗದ ದೃಷ್ಟಿಯಲ್ಲಿ ಚಕ್ರ ಜಾಗೃತಿ ಅಂದರೆ ಯಾವುದೋ ಮ್ಯಾಜಿಕ್ ಬಟನ್ ಆನ್ ಮಾಡೋದು ಅಲ್ಲ. ಮಂತ್ರ, ಪ್ರಾಣಾಯಾಮ, ಧ್ಯಾನ, ಸ್ವಾಧ್ಯಾಯ, ಸಾತ್ವಿಕ ಜೀವನ ಇವುಗಳ ಮೂಲಕ ಮನಸ್ಸು ಹೆಚ್ಚು ಸ್ಥಿರವಾಗುತ್ತಾ ಪ್ರಾಣದ ಅರಿವು ಆಳವಾಗುತ್ತೆ. ಚೈತನ್ಯದ ಪರಿವರ್ತನೆ ಅನುಭವಿಸ್ಬೋದು ಆ ಸಮಯದಲ್ಲಿ ಅಂತ ಪರಂಪರೆ ಹೇಳುವ ಮಾತು. ಮೂಲಾಧಾರದಿಂದ ಸಹಸ್ರಾರದವರೆಗೆ ಸಾಗುವ ಪ್ರಯಾಣ ಇದು ಹೊರಗಿನ ಪ್ರಯಾಣ ಅಲ್ಲ, ಇದು ಒಳಗಿನ ಪ್ರಯಾಣ. ಭಯದಿಂದ ಸ್ಥಿರತೆ ಕಡೆಗೆ, ಭಾವನೆಯಿಂದ ಶಕ್ತಿಯೆಡೆಗೆ, ಶಕ್ತಿಯಿಂದ ಪ್ರೀತಿಯ ಕಡೆಗೆ, ಪ್ರೀತಿಯಿಂದ ಸತ್ಯದ ಕಡೆಗೆ, ಸತ್ಯದಿಂದ ಒಳನೋಟದ ಕಡೆಗೆ ಮತ್ತು ಕೊನೆಗೆ ಅಹಂಕಾರದ ಗಡಿಗಳನ್ನು ಮೀರಿ ಚೈತನ್ಯದ ಅರಿವಿನ ಕಡೆಗೆ. ಹಾಗಾಗಿ ನಮ್ಮ ದೇಹವನ್ನು ಕೇವಲ ಮಾಂಸ ಮತ್ತು ಎಲುಬಿನ ದೇಹ ಅಂತ ನೋಡಬೇಡಿ. ಯೋಗದ ದೃಷ್ಟಿಯಿಂದ ಈ ದೇಹವೇ ದೇವಾಲಯ, ಈ ಪ್ರಾಣವೇ ಅದರ ಶಕ್ತಿ, ಈ ಚೈತನ್ಯವೇ ಅದರ ಬೆಳಕು ಅಂತ ಅರಿತು ಚಕ್ರಧ್ಯಾನ, ಇನ್ನಿತರ ಯಾವುದೇ ಜಪ, ಮಂತ್ರ, ಸ್ಪಿರಿಚುವಲ್ ಪ್ರಾಸೆಸ್ ಮಾಡುವಾಗ ಅದನ್ನು ಈ ಥರ ತಿಳ್ಕೊಂಡು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.